ಇದು 1ನೇ ಶತಮಾನದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳು, ಅಂದರೆ ನೋಡದೇವಿರುವಂಥ ವಿಷಯಗಳು. ಮಹಾಸೈನ್ಯಕ್ಕೆ ಯಾವುದು ಹೋಲಿಸಿದೆ ಅಂದರೆ ಮಿಡತೆಗಳಿಗೆ, ಆಮೇಲೆ ಕುದುರೆಗಳಿಗೆ, ಆಮೇಲೆ ಅನೇಕ ವಿಧವಾದಂಥ ರೀತಿಯಲ್ಲಿ ಹೋಲಿಸ್ತಾರೆ. ಇವ್ಯಾವಂತೂ ನೋಡುವಾಗ ನೋಡಿ, ಯುದ್ಧ ವಿಮಾನಗಳು ಒಂದು ಕಾಲದಲ್ಲಿ ಇದೆಯಾ, ಯುದ್ಧ ವಿಮಾನಗಳಿದೆಯಾ, ಟ್ಯಾಂಕರ್ಗಳಿದೆಯಾ, ಇಲ್ಲಾಂದರೆ ಅನೇಕ ಮಾರಣಾಯುಧಗಳಿದೆಯಾ, ಅನೇಕ ಬಾಂಬುಗಳಿದೆಯಾ, ಒಂದು ಕಾಲದಲ್ಲಿ ಯುದ್ಧ ವಿಮಾನಗಳಿದೆಯಾ? ಇಲ್ಲ, ಯುದ್ಧ ವಿಮಾನಗಳಿಲ್ಲ, ಏನ್ರಿ ಟ್ಯಾಂಕರ್ಗಳಿಲ್ಲ, ಒಂದು ಕಾಲದಲ್ಲಿ ಇಲ್ಲ. ಇವೆಲ್ಲವೂ ಕೂಡ ಮುಂಚಿತವಾಗಿ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ ಬರುತ್ತೆ ಎಂದು ಪ್ರಕಟಣೆ ಗ್ರಂಥದಲ್ಲಿ ಹೇಳಿದ್ದಾರೆ. ಇವು ಬಂದ ಮೇಲೆ ಎಷ್ಟು ಮಂದಿ ಮರಣ ಹೊಂದಿದ್ದಾರೆ ಹೇಳಬೇಕು. ಎಷ್ಟು ಮಂದಿ ಮರಣ ಹೊಂದಿದ್ದಾರೆ, ಎಷ್ಟು ಆಸ್ತಿ ನಷ್ಟ ಆಗಿದೆ. ಅನೇಕ ದೇಶಗಳು ಆಸ್ತಿ ನಷ್ಟವಾಗಿದೆ. ಅನೇಕ ದೇಶಗಳಲ್ಲಿ ಅನೇಕರು ಮರಣ ಹೊಂದಿದ್ದಾರೆ. ಆ ಸಂಖ್ಯೆ ನೋಡುವಾಗ 1 ಕೋಟಿ ಜನ ಮರಣ ಹೊಂದಿದ್ದಾರಂದರೆ ಒಂದ್ಸರಿ ನೀವು ಲೆಕ್ಕ ಹಾಕಿ. 2 ಕೋಟಿ ಜನ ಗಾಯಗಳನ್ನು ಪಡ್ಕೊಂಡಿದ್ದಾರಂತೆ. ಸುಮಾರು 35 ಲಕ್ಷ ಜನ ಏನಾಗಿದ್ದಾರಂತೆ, ಅಂಗವಿಕಲರಾಗಿದ್ದಾರಂತೆ. 35 ಲಕ್ಷ ಜನ. ಆನಂತರ ರಸ್ತೆಗಳಾಗಿರ್ಬೋದು, ಅನೇಕ ಕಂಪನಿಗಳಾಗಿರ್ಬೋದು, ಅನೇಕ ವಸ್ತುಗಳಾಗಿರ್ಬೋದು, ಅನೇಕ ಮನೆಗಳಾಗಿರ್ಬೋದು ಧ್ವಂಸವಾಗಿದೆ ರೀ. ಏನ್ರಿ, ಮೊದಲನೇ ಪ್ರಪಂಚ ಯುದ್ಧ ನಡೆದಾಗ ಧ್ವಂಸವಾಗಿದೆ. ಸುಮಾರು 4 ವರ್ಷಗಳವರೆಗೆ ಸತತವಾಗಿ ಯುದ್ಧಗಳು ನಡೆದಿವೆ ರೀ. ಅದರಲ್ಲಿ ಎಷ್ಟೋ ಮಂದಿ ಮರಣ ಹೊಂದಿದ್ದಾರೆ. ಎಷ್ಟೋ ಮಂದಿ, ಅದರಲ್ಲಿ ಮಕ್ಕಳಿಲ್ವಾ? ಚಿಕ್ಕ ಮಕ್ಕಳು ಇದ್ದಾರೆ, ಚಿಕ್ಕ ಮಕ್ಕಳನ್ನು ಕಳ್ಕೊಂಡವರಿದ್ದಾರೆ, ವೃದ್ಧರು ಮರಣ ಹೊಂದಿದವರಿದ್ದಾರೆ, ಯುವಕರು ಯೌವನ ಕಾಲದಲ್ಲಿದ್ದಂತೆ ಯುವಕರು ಮರಣ ಹೊಂದಿದ್ದಾರೆ, ಗಾಯ ಹೊಂದಿದ್ದಾರೆ, ಆಸ್ತಿ ನಷ್ಟಪಟ್ಟಿದ್ದಾರೆ, ಅನೇಕರು ಅಂಗವಿಕಲರಾಗಿದ್ದಾರೆ. ಇಂಥ ಭಯಂಕರವಾದಂಥ ಘಟನೆಗಳು ನಡೆಯುತ್ತೆ ಎಂದು 1ನೇ ಶತಮಾನದಲ್ಲಿ ಮುಂಚಿತವಾಗಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಇವರೇನಂತಾರೆ, ಇಲ್ಲ 7 ವರ್ಷಗಳು ಆಮೇಲೆ ಶ್ರಮೆಗಳು ಬರುತ್ತೆ. ಇವಾಗಲ್ಲ ಯೇಸು ಕ್ರಿಸ್ತರು 2ನೇ ಆಗಮನ ಬಂದ ಮೇಲೆ ಸಭೆ ಎತ್ತಲ್ಪಡುತ್ತೆ. ಆಮೇಲೆ 7 ವರ್ಷಗಳು ಮಹಾಶ್ರಮೆ ಉಂಟಾಗುತ್ತೆ, ಅವಾಗ ಬರುತ್ತೆ, ಅದು ಭಯಂಕರವಾದಂಥ ದಿನಗಳು ಅಂತೇಳಿ ಹೇಳಿ ಈ ರೀತಿ ಪ್ರಿಯರ ದೇವ್ರ ಮಕ್ಕಳಿರ ಉಪದೇಶ ಮಾಡುವಂಥ ದುರ್ಬೋಧಕರು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುವಂಥದ್ದು ಏನ್ರಿ. 1ನೇ ಶತಮಾನದಿಂದ ಅನೇಕ ಯುದ್ಧಗಳು, ಇದು ನೋಡುವಾಗ ಸ್ವಲ್ಪ ಮಾತ್ರ. 1ನೇ ಶತಮಾನದಿಂದ ಸುಮಾರು 12ನೇ ಶತಮಾನದವರೆಗೆ ಇಸ್ರಾಯೇಲ್ರಿಗೂ ಯಹೂದ್ಯರಿಗೂ ಇಲ್ಲಾಂದರೆ ಇಸ್ಲಾಂ ಸೋದರರ ಮಧ್ಯದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ನಡೆದಿರುವಂಥ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ, ಯುದ್ಧಗಳನ್ನು ಕುರಿತು. ಆನಂತರ 19ನೇ ಶತಮಾನದಲ್ಲಿ ಮೊದಲನೇ ಪ್ರಪಂಚ ಯುದ್ಧ ನಡೆಯುತ್ತೆ ನೋಡಿ. ಇದು ಟೋಟಲ್ ಪ್ರಪಂಚ ದೇಶದಲ್ಲಿ ಇರುವಂಥ ಎಲ್ಲರ ಮಧ್ಯದಲ್ಲಿ ನಡೆದಿರುವಂಥ ಘಟನೆಗಳು. ಅದು ಯಾಕೆ ನಡೆದಿದೆ ಎನ್ನುವಂಥದ್ದು ಆಮೇಲೆ ಯೋಚನೆ ಮಾಡೋಣ. ಈ ಯುದ್ಧಗಳು ನಡೆದಾಗ ಅನೇಕ ದೇಶಗಳು, ಟೋಟಲ್ ಪ್ರಪಂಚ ದೇಶಗಳೆಲ್ಲರ ಮಧ್ಯದಲ್ಲಿ ಬಾಂಬುಗಳನ್ನು, ಆಟಮ್ ಬಾಂಬುಗಳನ್ನಾಗಿರ್ಬೋದು, ಇಲ್ಲಾಂದರೆ ಅನೇಕ ಮಾರಣ ಆಯುಧಗಳನ್ನು ಎಲ್ಲ ದೇಶಗಳಲ್ಲಿ ತಯಾರು ಮಾಡ್ಕೊಂಡಿದ್ದಾರೆ ಏನ್ರಿ. ಪ್ರಿಯರಾದ ದೇವರ ಮಕ್ಕಳಿರ, ಅವ್ರ ದೇಶದ ಮೇಲೆ ಬಾಂಬ್ ಹಾಕಿದರೆ ಇವರು ಕೂಡ ಇವರೇನಾಗ್ತಾರೆ ಗೊತ್ತಾ, ಅವ್ರು ಸಿದ್ಧರಾಗ್ತಾರೆ ನಮ್ಮ ದೇಶದ ಮೇಲೆ ಬಾಂಬ್ ಹಾಕೋದಕ್ಕೆ. ಇದು ಪ್ರಪಂಚ ದೇಶದಲ್ಲಿ ಮೊದಲನೇ ಯುದ್ಧ ನಡೆದಿದ್ದಾರೆ. ಮೊದಲನೇ ಯುದ್ಧ ನಡೆದಾಗ ಅನೇಕರು ಮರಣ ಹೊಂದಿದ್ದಾರೆ ನೋಡಿ. ಈ ಅನೇಕರು ಮರಣ ಹೊಂದಿದಾಗ ಅವರ ಕುಟುಂಬದಲ್ಲಿ ಪರಿಸ್ಥಿತಿ ಏನು ಪ್ರಿಯರೇ? ಅವರ ಕುಟುಂಬದಲ್ಲಿ ಪರಿಸ್ಥಿತಿ ಏನು? ಆಸ್ತಿ ನಷ್ಟ ಆಗಿದೆ, ಪ್ರಾಣ ನಷ್ಟ ಆಗಿದೆ. ಎರಡನೇದಾಗಿ ಅಂಗವಿಕಲರು, ಅಂದರೆ ಕೈಗಳನ್ನು ಏನ್ರಿ ಕಟ್ಟಾದವರು ಕೆಲವರು, ಕಾಲುಗಳು ಕಟ್ಟಾದವರು ಕೆಲವರು, ಕಣ್ಣುಗಳನ್ನು ಕಳ್ಕೊಂಡವರು ಕೆಲವರು, ಮಕ್ಕಳನ್ನು ಕಳ್ಕೊಂಡವರು ಕೆಲವರು. ಅದು ಒಂದು ಸಾರಿ ಯೋಚನೆ ಮಾಡಿ, ಅಂಥ ಭಯಂಕರವಾದಂಥ ಯುದ್ಧಗಳು ನಡೆದಿದೆಯಾ ಅಂತ ನೋಡುವಾಗ ನಡೆದಿದೆ. ಆಸ್ತಿ ನಷ್ಟ, ಪ್ರಾಣ ನಷ್ಟ, ಆರೋಗ್ಯ ನಷ್ಟ ಇವೆಲ್ಲ ಆದಾಗ ಅವರ ಮಧ್ಯದಲ್ಲಿ ಬದುಕಿದವರು ಇರ್ತಾರೆ ನೋಡಿ ಕೆಲವರು. ಈ ಬದುಕಿದವರು ಏನಂತಾರೆ, ನಾವು ಯಾಕೆ ಉಳ್ಕೊಂಡಿದ್ದೀವಪ್ಪ, ನಾವು ಕೂಡ ಸತ್ತೋಗಿದ್ರೆ ಚೆನ್ನಾಗಿತ್ತು ಅಂತೇಳಿ
ಕೆಲವರು ಆ ರೀತಿ ಯೋಚನೆ ಮಾಡಿರುವಂಥದ್ದು. ನಾವು ಕೂಡ ಸತ್ತೋದ್ರೆ ಚೆನ್ನಾಗಿತ್ತು, ಯಾಕೆ ಈ ಕೈಗಳು ಇಲ್ಲದಂಥ ಜೀವನ ಯಾಕೆ, ಕಾಲುಗಳು ಇಲ್ಲದ ಜೀವನ ಯಾಕೆ, ಈ ಕಣ್ಣುಗಳು ಇಲ್ಲದ ಜೀವನ ಯಾಕೆ, ಈ ರೋಗದಲ್ಲಿ ಜೀವನ ಯಾಕೆ, ಈ ಬರಗಾಲ ಬಂದಿದೆ, ತಿನ್ನೋದಕ್ಕೆ ಊಟ ಇಲ್ಲ, ಆಹಾರ ಇಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನಾವು ಬದುಕೋದು ಏನು ಅವಶ್ಯಕತೆ ಇದೆ ಅಂಥೇಳಿ ಆ ಸಮಯದಲ್ಲಿ ಕೂಡ ಅನೇಕರು ಮರಣವನ್ನು ಎದುರು ನೋಡಿದವರು ಕೂಡ ಇದ್ದಾರೆ. ಮರಣವನ್ನು ಎದುರು ನೋಡಿದವರು ಇದ್ದಾರೆ. ಆದರೆ ಏನು ಮಾಡಬೇಕು? ಸಾಯಬೇಕಾ? ಬದುಕಬೇಕಾ? ಮರಣ ಹೊಂದಿದವರು ಕೆಲವರು ಹೋಗಿದ್ದಾರೆ ಅಲ್ಲಿ. ಯಾಕೆಂದರೆ ಪ್ರಕಟಣೆ ಗ್ರಂಥದಲ್ಲಿ 5 ತಿಂಗಳವರೆಗೆ ಹಿಂಸೆ ಕೊಡಬೇಕು, ಇಲ್ಲಾಂದರೆ ಪೀಡಿಸಬೇಕು ಎನ್ನುವಂಥದ್ದು ಮಾತಿರುವುದರಿಂದ ಇವರೇನಂತಾರೆ, 5 ತಿಂಗಳಂದರೆ 5 ತಿಂಗಳ ಅಂತಾರೆ. 5 ತಿಂಗಳಂದರೆ ಸ್ವಲ್ಪ ಕಾಲ ಪೀಡಿಸುವಂಥದ್ದು. ಸ್ವಲ್ಪ ಕಾಲ, 5 ತಿಂಗಳಂದರೆ 5 ತಿಂಗಳಲ್ಲ, ಸ್ವಲ್ಪ ಕಾಲ ಪೀಡಿಸುವಂಥದ್ದು. ಆ ಪೀಡಿಸುವಂಥ ಸಮಯದಲ್ಲಿ ಪ್ರಾಣ ತೆಗಿಬಾರ್ದು ಎನ್ನುವಂಥ ರೂಲ್ಸ್ ದೇವರಿಟ್ಟಿರುವಂಥದ್ದು. ಕೆಲವರು ಮರಣ ಹೊಂದಿದ್ದಾರೆ. ಮತ್ತು 5 ತಿಂಗಳ ಆದಮೇಲೆ ಇವರು ಮರಣ ಹೊಂದುತ್ತಾರೆ, ಹಾಗೆ ಉಳ್ಕೊಳ್ತಾರೆ. ಪೀಡಿಸೋದಕ್ಕೆ 5 ತಿಂಗಳ ಮಾತ್ರ ಅವರಿಗೆ ಅಧಿಕಾರ ಕೊಡಲ್ಪಟ್ಟಿದೆ ಅಂದಾಗ ಆಮೇಲೆ 5 ತಿಂಗಳ ಆದಮೇಲೆ ಅವರು ಮರಣ ಹೊಂದುತ್ತಾರ, ಹಾಗೆ ಉಳ್ಕೊಳ್ತಾರೆ. ಆಮೇಲೆ ಮರಣ ಹೊಂದಬೇಕಲ್ವ? ಅಲ್ಲಿ ಏನಪ್ಪ ಅಂತ ನೋಡುವಾಗ 5 ತಿಂಗಳಂದರೆ 5 ತಿಂಗಳ ಅಲ್ಲ ರೀ, ಸ್ವಲ್ಪ ಕಾಲ ಪೀಡಿಸುವಂಥದ್ದು. ಯುದ್ಧಗಳು, ಮಿಡಿತೆಗಳಲ್ಲ ಪ್ರಿಯರಾದ ದೇವರ ಮಕ್ಕಳಿರ. ಪ್ರಪಂಚ ದೇಶದಲ್ಲಿ ಅಲ್ಲೆಲ್ಲಿ ಏನ್ರಿ ಯುದ್ಧಗಳು ನಡೆಯುವಾಗ ಜನರ ದಂಡು ಬರುತ್ತೆ ನೋಡಿ, ಸೈನಿಕರ ದಂಡು. ಆ ದಂಡುಗಳಿಗೆ ಮಿಡಿತೆಗೆ ಹೋಲಿಸಿದ್ದಾರೆ ದೇವರು, ಮಿಡಿತೆಗೆ ಹೋಲಿಸಿದ್ದಾರೆ. ಇನ್ನು ಭಯಂಕರವಾದಂಥ ಮಾರಣ ಆಯುಧಗಳನ್ನು ಬಳಸಿದ್ದಾರೆ, ಭಯಂಕರವಾದಂಥ ಮಾರಣ ಆಯುಧಗಳನ್ನು. ಏನ್ರಿ, ಜರ್ಮನಿಯವರು ಗ್ಯಾಸ್ ಅಂದರೆ ವಿಷದ ಗ್ಯಾಸ್, ವಿಷದ ಅನಿಲ್ ಅಂದರೆ ಆ ಒಂದು ಗ್ಯಾಸನ್ನು ಹೊರಗಡೆ ಬಿಟ್ಟಾಗ ಒಂದು ವಿಷದ ಒಂದು ಗ್ಯಾಸ್ ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ಅದರ ಮೂಲಕ ಎಷ್ಟೋ ಮಂದಿ ಆ ಗಾಳಿಯನ್ನು ತಗೊಂಡು ಎಷ್ಟೋ ಮಂದಿ ರೋಗದಲ್ಲಿ, ಬಾಧೆಯಲ್ಲಿ, ಅನಾರೋಗ್ಯದಲ್ಲಿ ಬಿದ್ದು ನರಳಾಡಿ ಸತ್ತೋಗಿದ್ದಾರೆ ಪ್ರಿಯರ ದೇವ್ರ ಮಕ್ಕಳಿರ. ನರಳಾಡಿ ಅಂದರೆ ಇವರ ಮಧ್ಯದಲ್ಲಿ ಯಾಕೆ ಇಂಥ ಆಲೋಚನೆಗಳು ಬಂದಿದೆ? ಹೇಗಾದರೂ ಮಾಡಿ ನಾನು, ನನ್ನ ದೇಶ, ನನ್ನ ಕುಟುಂಬ ನಾವು ಚೆನ್ನಾಗಿರಬೇಕು. ಯುದ್ಧಗಳು ನಡಿಬೇಕಾದರೆ ಅದರ ಹಿಂದೆ ಏನಪ್ಪ ಅಂದರೆ ಸ್ವಾರ್ಥ, ಪಕ್ಷಪಾತ, ಮತ್ಸರ, ದ್ವೇಷ, ಹಗೆ ಇವಿದೆ ರೀ. ಅಂದರೆ ಒಂದು ದೇಶದ ಮೇಲೆ ಬಾಂಬುಗಳು ಹಾಕುವಂಥದ್ದು, ಉಡಾಯಿಸುವಂಥದ್ದು, ಇನ್ನು ಎಂಥದ್ದು ಪ್ರಿಯರ ದೇವ್ರ ಮಕ್ಕಳಿರ, ಭಯಂಕರ. ಇಂಥ ಭಯಂಕರವಾದಂಥ ಈ ಘಟನೆಗಳು ನಡೆದಿದೆ ನೋಡಿ. ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರೇ, ಕನಿಕರ ಇಲ್ವಾ? ಒಳ್ಳೇದಿಲ್ವಾ? ನನ್ನ ದೇಶ ದೊಡ್ಡ ದೇಶ, ನನ್ನ ದೇಶ ಶ್ರೇಷ್ಠ ದೇಶ, ನನ್ನ ದೇಶದಲ್ಲಿ ಎಲ್ಲ ರೀತಿಯಲ್ಲಿ ಯಂತ್ರಗಳು, ತಂತ್ರಗಳು, ಎಲ್ಲ ರೀತಿಯಲ್ಲಿ ಕಂಪನಿ, ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಇದೆ. ಅದಕ್ಕೆ ನನ್ನ ದೇಶನೇ ಪ್ರಪಂಚವನ್ನು ಆಳಬೇಕು, ನಾವೇ ಪ್ರಪಂಚವನ್ನು ಆಳಬೇಕು, ನಾವೇ ದೇಶವನ್ನು ಆಳಬೇಕು, ನಾವೇ ಪ್ರಪಂಚವನ್ನು ಆಳಬೇಕು ಎನ್ನುವಂಥ ಅಧಿಕಾರದ ದಾಹ, ದ್ವೇಷ, ಅಸೂಯೆ, ಈ ಮತ್ಸರ ಇವೆಲ್ಲ ಕೂಡ ಹೃದಯದಲ್ಲಿ ಹುಟ್ಟಿ ತುಂಬಿ ತುಳುಕುವಾಗ ಈ ಯುದ್ಧಗಳು ಪ್ರಾರಂಭವಾಗುತ್ತೇವೆ. ಇದರ ಬಗ್ಗೆ ದೇವರು ಮುಂಚಿತವಾಗಿ ತಿಳಿಸಿದ್ದಾರೋ ಇಲ್ಲವೋ ಎಂದು ಒಂದು ಸಾರಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನದಿಂದ ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನೇ ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಒಂದು ರೀತಿಯಲ್ಲಿ ಮೋಸ ಏನಪ್ಪ ಅಂತ ನೋಡುವಾಗ, ದೇವರ ಹೆಸರ ಮೇಲೆ ಮೋಸ ಮಾಡೋರಿದ್ದಾರೆ, ದೇವರ ಹೆಸರ ಮೇಲೆ ಮೋಸ ಮಾಡೋರಿದ್ದಾರೆ. ನಾನೇ ಯೇಸು ಕ್ರಿಸ್ತನು, ನಾನೇ ಕ್ರಿಸ್ತನು, ನಾನೇ ನಿಜವಾದ ಭಕ್ತನು, ನನ್ನ ಮೂಲಕನೇ ನಿಮಗೆ ಪರಲೋಕ, ನಮ್ಮ ಮೂಲಕನೇ ನಾನೇ ಎಲ್ಲ, ನನ್ನನ್ನು ನಂಬಿ ಅಂತೇಳಿ ಹೇಳಿಕೊಳ್ಳೋರಿದ್ದಾರೆ. ನಾನೇ ಕ್ರಿಸ್ತನಂತ ಹೇಳಿಕೊಳ್ಳೋರು ಇದ್ದಾರೆ, ಬಂದಿದ್ದಾರೆ. ಆಗಿನ ಕಾಲದಲ್ಲಿ ಬಂದಿದ್ದಾರೆ, ಈಗಿನ ಕಾಲದಲ್ಲಿ ಕೂಡ ಅಲ್ಲೆಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಆಮೇಲೆ ಇದಲ್ಲದೆ ಏನ್ರಿ,
ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದೆ ನೋಡಿಕೊಳ್ಳಿರಿ, ಕಳವಳ ಪಡದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು, ಯುದ್ಧದ ಮೇಲೆ ಯುದ್ಧಗಳು, ಬರಗಳು ಇವೆಲ್ಲ ಉಂಟಾಗುತ್ತೆ ಅಂತ ಹೇಳಿದ್ದಾರೆ ಪ್ರಭು. ಇದು 1ನೇ ಶತಮಾನದಲ್ಲಿ, ಅಂದರೆ ಯೇಸು ಕ್ರಿಸ್ತರು ಇದ್ದಂಥ ಕಾಲದಲ್ಲಿ, ಕ್ರೈಸ್ತ ಶಕ ಈ 30-37ರಲ್ಲಿ 1ನೇ ಶತಮಾನದಲ್ಲಿ ನುಡಿದಿರುವಂಥ ಮಾತುಗಳು, ಪ್ರಭು ನುಡಿದಿರುವಂಥ ಮಾತುಗಳು. ಅಲ್ಲೆಲ್ಲಿ ಯುದ್ಧಗಳು ನಡೆಯುತ್ತೆ. ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು. ಇವಾಗ ಪ್ರಪಂಚ ದೇಶದಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ನಮ್ಮದು ಉತ್ತಮವಾದ ದೇಶ, ನಮ್ಮದು ಶ್ರೇಷ್ಠವಾದ ದೇಶ, ಎಲ್ಲ ದವಸ ಧಾನ್ಯಗಳು ಇರುವಂಥ ದೇಶ, ಆಹಾರಕ್ಕೆ ಯಾವ ಕೊರತೆ ಇಲ್ಲ, ಸಂಪತ್ತಿಗೆ ಯಾವ ಕೊರತೆ ಇಲ್ಲ, ನಮ್ಮ ದೇಶ ಒಳ್ಳೆ ದೇಶ, ಬಲವಾದಂಥ ದೇಶ ಅಂತ ಹೇಳಿಕೊಂಡು ಏನ್ರಿ ಕೊನೆಯದಾಗಿ ಗರ್ವಪಟ್ಟು ದೇಶದಿಂದ, ಮಸ್ತರದಿಂದ ಯುದ್ಧಗಳನ್ನು ಮಾಡಿಕೊಂಡಿದ್ದಾರೆ, ಆಸ್ತಿ ನಷ್ಟಪಟ್ಟಿದ್ದಾರೆ. ರಾಜ್ಯದ ಮೇಲೆ ರಾಜ್ಯ, ಜನರ ಮೇಲೆ ಜನರು. ಆನಂತರ ಏನ್ರಿ ಆಸ್ತಿ ನಷ್ಟಪಟ್ಟಾಗ ಸಾಲದಲ್ಲಿದ್ದಾರೆ. ಅನೇಕ ದೇಶಗಳ ಆಗಿನ ಕಾಲದಲ್ಲಿ ಸಾಲದಲ್ಲಿದ್ದರು, ಸಾಲ ಮಾಡಿಕೊಂಡಿದ್ದಾರೆ. ಬರ ಬಂದಿದೆ, ಆಸ್ತಿ ನಷ್ಟ ಆದಾಗ, ದವಸ ಧಾನ್ಯಗಳು ಹಾಳಾದಾಗ, ಕಂಪನಿಗಳು ಹಾಳಾದಾಗ, ಪ್ರಾಣಗಳು ನಷ್ಟಪಟ್ಟಾಗ ಏನಾಗುತ್ತೆ? ಅನೇಕ ಏನ್ರಿ ಬರಗಳು, ಅನೇಕರಿಗೆ ರೋಗಗಳು ಬಂದಿದೆ. ಇದೆಲ್ಲ ಯಾಕೆ ನಡೆದಿದೆ? ಇದರ ಹಿಂದೆ ಏನಿದೆ? ಇದರ ಹಿಂದೆ ಏನಿದೆ ಅಂದರೆ ಪ್ರಪಂಚ ಭವಿಷ್ಯತ್ತನ್ನು ಮುಂಚಿತವಾಗಿ ಪ್ರಭು ತಿಳಿಸಿದ್ದಾರೆ. ಆ ಗಳಿಗೆ ಎನ್ನುವಂಥದ್ದು ರಹಸ್ಯ, ನಾಳೆ ಏನಾಗುತ್ತೆ ಎನ್ನುವಂಥದ್ದು ರಹಸ್ಯ. ಆದರೆ ಭವಿಷ್ಯತ್ತಲ್ಲಿ ಹೀಗೆ ಆಗುತ್ತೆ ಎನ್ನುವಂಥ ವಿಷಯವನ್ನು ದೇವರು ಮುಂಚಿತವಾಗಿ ಬರೆಸಿದ್ದಾರೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ ನೋಡಿ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ 2ನೇ ವಚನ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟವರಾದರೂ ಸಂಪಾದಿಸಲಾರದೇ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನಿಮಗೇನು ದೊರೆಯುವುದಿಲ್ಲ ಅಂದರೆ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಯುದ್ಧಗಳು, ಕಾದಾಟಗಳು. ಪ್ರಿಯರಾದ ದೇವರ ಮಕ್ಕಳಿರ, ಯುರೋಪ್ನಲ್ಲಿ ಯುದ್ಧ ಪ್ರಾರಂಭವಾಗಿದೆ. 1ನೇ ಮಹಾಯುದ್ಧ ಇದೆಯಲ್ಲ, ವಿಶ್ವದ ಮಹಾಯುದ್ಧ ಯುರೋಪ್ನಲ್ಲಿ ಪ್ರಾರಂಭವಾಗುತ್ತೆ ಅಂತೆ. ಆನಂತರ ಅಲ್ಲಿಂದ ಬೇರೆ ಬೇರೆ ದೇಶಗಳಲ್ಲಿ ಹರಡಿಕೊಳ್ಳುವಂಥದ್ದು. ಯಾಕೆ ಅದು ಪ್ರಾರಂಭವಾಗಿದೆ? ಯಾಕೆ ಅದು? ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ದೇವರು ಹೇಳುವಂಥ ಮಾತು. ಎಲ್ಲಿಂದ ಹುಟ್ಟುತ್ತೆ? ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತದೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಗಳಿಂದಲೇ ಅಲ್ಲ. ನಿಮ್ಮ ಇಂದ್ರಿಯಗಳಲ್ಲಿ, ನಿಮ್ಮ ಹೃದಯಗಳಲ್ಲಿ ಭೋಗಾಶಗಳು, ನಿಮ್ಮ ಹೃದಯಗಳಲ್ಲಿ ಭೋಗಾಶಗಳು ತುಂಬಿಕೊಂಡಿವೆ. ಈ ಭೋಗಾಶಗಳು ಏನು ಅದು ಅಂತ ನೋಡುವಾಗ, ನಾನು ದೇಶವನ್ನು ಆಳಬೇಕು, ನಾನು ಪ್ರಪಂಚವನ್ನು ಆಳ್ವಿಕೆ ಮಾಡಬೇಕು, ಪ್ರಪಂಚ ದೇಶ ನನ್ನ ಹತೋಟಿಯಲ್ಲಿರಬೇಕು, ಪ್ರಪಂಚ ದೇಶವು ನಾನು ಅಂದುಕೊಂಡ ಹಾಗೆ ನಡಿಬೇಕು, ನನ್ನ ಸ್ವಾಧೀನದಲ್ಲಿರಬೇಕು, ನನ್ನ ಸ್ವಾಧೀನದಲ್ಲಿರಬೇಕು. ಅದಕ್ಕೆ ನಾವು ಶ್ರೇಷ್ಠ, ನಮ್ಮ ದೇಶ ಶ್ರೇಷ್ಠ, ನಮ್ಮ ಭಾಷೆ ಶ್ರೇಷ್ಠ, ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಪಂಗಡ ಶ್ರೇಷ್ಠ, ನಮ್ಮ ಗುಂಪು ಶ್ರೇಷ್ಠ, ನಮ್ಮ ಮತ ಶ್ರೇಷ್ಠ.
ಅಂತ ಹೇಳಿಕೊಂಡು ಯುದ್ಧಗಳು ಪ್ರಾರಂಭವಾಗಿದೆ ರೀ. ಯುದ್ಧಗಳು ಪ್ರಾರಂಭ. ಅದರ ಹಿಂದೆ ನೋಡುವಾಗ ಮಸ್ತರ ಇದೆ. ಭೋಗಾಶೆಗಳು ಭೋಗಾಶೆಗಳು. ಇದ್ದದರಲ್ಲಿ ಮನುಷ್ಯನಿಗೆ ತೃಪ್ತಿ ಇಲ್ವಾ? ಇದ್ದದರಲ್ಲಿ ಮನುಷ್ಯನಿಗೆ ಸಮಾಧಾನ ಇಲ್ವಾ? ಇಲ್ಲ. ಮನುಷ್ಯನಲ್ಲಿ ಏನು ಹುಟ್ಟಿಕೊಳ್ತಾ ಇದೆ ಅಂತ ನೋಡುವಾಗ ಭೋಗಾಶೆಗಳು, ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳು. ದೊಡ್ಡ ದೊಡ್ಡ ದೇಶದಲ್ಲಿ ಇದ್ದಂಥ ಜ್ಞಾನಿಗಳು ಇದ್ದಾರೆ, ವಿಜ್ಞಾನಿಗಳು ಇದ್ದಾರೆ, ಮೇಧಾವಿಗಳಿದ್ದಾರೆ, ಪಂಡಿತರಿದ್ದಾರೆ. ಯಾಕೆ ಇವನ್ನ ಯುದ್ಧಗಳನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ನೋಡುವಾಗ ಅವ್ರ ದೇಶದಿಂದ ನಮ್ಮ ದೇಶ ಏನಾದರೂ ಕಡಿಮೆ ಇದೆಯಾ? ನಮ್ಮ ದೇಶ ಏನಾದರೂ ಕಡಿಮೆನಾ? ನಾವು ಯುದ್ಧ ಮಾಡುತ್ತೇವೆ, ನಾವು ಯಾವುದರಲ್ಲಿ ಕಡಿಮೆ ಇಲ್ಲ. ನಾವು ಅಂಜೋದಿಲ್ಲ, ನಾವು ಭಯಪಡೋದಿಲ್ಲ. ನಾವು ಯುದ್ಧಕ್ಕೆ ರೆಡಿ. ಎಷ್ಟು ಮಂದಿ ಸತ್ತೋದ್ರೂ ಪರವಾಗಿಲ್ಲ. ಯುವಕರೇ ಸಿದ್ಧರಾಗಿ ಸೈನಿಕರೇ ಸಿದ್ಧರಾಗಿ ಯುದ್ಧ ಮಾಡೋಣ. ಅಂದರೆ ಈ ದೇಶದಲ್ಲಿ ಪಂಡಿತರಿಲ್ವಾ? ಆ ದೇಶದಲ್ಲಿ ಪಂಡಿತರಿಲ್ವಾ? ಆ ದೇಶಗಳಲ್ಲಿ ಮುಖಂಡರಿಲ್ವಾ? ಆ ದೇಶಗಳಲ್ಲಿ ವಿಜ್ಞಾನಿಗಳಿಲ್ವಾ? ಇದ್ದಾಗ ಎಲ್ಲರೂ ಕುಳಿತುಕೊಂಡು ಸರಿ ಆಗಬೇಕು, ಒಳ್ಳೆಯದನ್ನು ಆಲೋಚನೆ ಮಾಡಬೇಕು ಎಂದು ಯಾಕೆ ಯೋಚನೆ ಮಾಡಿಲ್ಲ ಪ್ರಿಯರಾದ ದೇವರ ಮಕ್ಕಳಿರ? ಯಾಕೆ ಯೋಚನೆ ಮಾಡಿಲ್ಲ? ಯಾಕೆಂದರೆ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳು. ಎರಡನೇದಾಗಿ ದ್ವೇಷ, ಅಸೂಯೆ ತುಂಬಿಕೊಂಡಿದೆ ಪ್ರಪಂಚ ದೇಶದಲ್ಲಿ. ದೊಡ್ಡ ದೊಡ್ಡ ಅಧಿಕಾರಿಗಳೆಂದು ಮೇಧಾವಿಗಳೆಂದು ಹೇಳಿಕೊಳ್ಳುವವರ ಬಳಿಯಲ್ಲಿ ನಾನು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಹೇಳಿಕೊಂಡು ಅಮಾಯಕರನ್ನು ಬಲಿ ಮಾಡ್ತಾ ಇದ್ದಾರೆ ಇವರು. ಅಮಾಯಕರನ್ನ ಯುವಕರನ್ನು ಏನ್ರಿ ಕಳಿಸಿಕೊಟ್ಟು ಯುದ್ಧದಲ್ಲಿ ನಿಲ್ಲಿಸಿ ಬಲಿ ಮಾಡುವಂಥದ್ದು ನಡೆದಿದೆಯಾ? ನಡೆದಿದೆ. ಎಷ್ಟು ಮಂದಿ ಬಲಿಯಾಗಿದ್ದಾರೆ? ಕೋಟಿ ಮಂದಿ. 1ನೇ ಪ್ರಪಂಚ ಯುದ್ಧದಲ್ಲಿ ಕೋಟಿ ಮಂದಿ ಏನ್ರಿ? ಒಂದ್ಸರಿ ಯೋಚನೆ ಮಾಡಿ. ಒಂದು ಊರಲ್ಲಿ 1,000 ಮಂದಿ ಸತ್ತೋದ್ರೆ ಹೇಗಿರುತ್ತೆ ಪ್ರಿಯರಾದ ದೇವರ ಮಕ್ಕಳು? ಒಂದು ಗ್ರಾಮದಲ್ಲಿ, ಒಂದು ಊರಿನಲ್ಲಿ 1,000 ಮಂದಿ ಸತ್ತೋದ್ರೆ ಆ ಊರು ಬೊಬ್ಬೆ ಹೊಡೆಯುತ್ತೆ, ಗೋಳಾಡುತ್ತೆ, ನರಳಾಡುತ್ತೆ. ಆಗಿರುವಾಗ ಪ್ರಪಂಚ ದೇಶದಲ್ಲಿ ಸುಮಾರು ಕೋಟಿ ಮಂದಿ ಜನರು ಪ್ರಾಣ ಕಳ್ಕೊಂಡಿದ್ದಾರಂದರೆ, ಪ್ರಾಣವನ್ನು ಕಳ್ಕೊಂಡಂಥ ಆ ಕುಟುಂಬದಲ್ಲಿ ಅನೇಕ ರೀತಿಯಲ್ಲಿ ರೋಗದಲ್ಲಿ ಇಲ್ಲಾಂದರೆ ಅಂಗವಿಕಲರಾಗಿ ಇದ್ದಂಥ ಕುಟುಂಬದಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ಒಂದ್ಸರಿ ಯೋಚನೆ ಮಾಡಿ. ಇದರ ಹಿಂದೆ ಇರುವಂಥ ಕಾರಣಗಳು ಮನುಷ್ಯರಲ್ಲಿ ಹುಟ್ಟುವಂಥ ಭೋಗಾಶೆಗಳು. ಆಸೆ ಇರಲಿ, ಹೊಟ್ಟೆ ತುಂಬ ಊಟ ಮಾಡು, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೋ, ಇದರಲ್ಲಿ ಸುಖಪಡು. ಆದರೆ ದುರಾಸೆ ಬೇಡ ಅಂತ ದೇವರು ಹೇಳ್ತಾರೆ. ದುರಾಸೆಗೋಸ್ಕರ ಇನ್ನೊಬ್ಬರನ್ನ ಕೊಂದಾಕ್ಬೇಕಾ? ಇನ್ನೊಬ್ಬರನ್ನ ಉಡಾಯಿಸ್ಬೇಕಾ? ನಾಶ ಮಾಡಬೇಕಾ? ಅಂತ ಭಯಂಕರವಾದಂಥ ದುರ್ಗತಿಯನ್ನು ತಂದುಕೊಂಡಿದ್ದಾರಾ? ಹೌದು ಪ್ರಿಯರಾದ ದೇವರ ಮಕ್ಕಳಿಗೆ, ಒಂದ್ಸರಿ ಆಲೋಚನೆ ಮಾಡಿ. ಈ ಪ್ರಪಂಚ ದೇಶಗಳಲ್ಲಿ ಯುದ್ಧಗಳು ನಡೀತಾ ಇದೆ. ಯಾಕೆ ಯುದ್ಧಗಳು ನಡೀತಾ ಇದೆ? ಮೊನ್ನೆ ನಡೆಯಿತು ಜೆರುಸಲೇಮ್ ಪಟ್ಟಣದಲ್ಲಿ, ಗಾಜಾ ಪಟ್ಟಿ, ಆನಂತರ ಇಸ್ರೇಲ್ ದೇಶದಲ್ಲಿ ಇರುವಂಥ ಯೆಹೂದ್ಯರಿಗೆ. ಅದರಲ್ಲೂ ಕೂಡ ಅನೇಕ ಮಂದಿ ಮರಣ ಹೊಂದಿದ್ರಲ್ಲ. ಇನ್ನು ಅನೇಕ ಪ್ರಾಂತದಲ್ಲಿ ಅಲ್ಲಲ್ಲಿ ಕೂಡ ಯುದ್ಧಗಳು ನಡೀತು. ಯಾಕೆ ಯುದ್ಧಗಳು ಅಂತ ನೋಡುವಾಗ ಇದರ ಹಿಂದೆ ಭೋಗಾಶೆಗಳು, ಅಮಾಯಕರು ಬಲಿಯಾಗುವಂಥದ್ದು. ಇವ್ರ ಸುಖ ಇವ್ರದ್ದು. ಅವರ ಅಧಿಕಾರವನ್ನು ಕಾಪಾಡಿಕೊಳ್ಳೋದಕ್ಕೆ, ಅವರ ಒಂದು ಆಸ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ, ಅವರ ಭೂಭಾಗವನ್ನು ಕಾಪಾಡಿಕೊಳ್ಳೋದಕ್ಕೆ, ಇಲ್ಲಾಂದರೆ ಅವರ ಉನ್ನತ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ, ಅವರ ಆಸ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಏನ್ರಿ ಯುದ್ಧ ಮಾಡುವಂಥದ್ದು. ಯುವಕರನ್ನು ರೊಚ್ಚಿಗೆಬ್ಬಿಸುವಂಥದ್ದು. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಕಿಚ್ಚು ಪಟ್ಟವರಾದರೂ ಸಂಪಾದಿಸಲಾರದೆ ಇದ್ದೀರಿ. ಯುದ್ಧ ಮಾಡಿದ್ರು ಏನು ಸಾಧನೆ?
ಯುದ್ಧ ಎಲ್ಲ ನಡೆದಾಗ ಆಸ್ತಿ ನಷ್ಟ ಆಯಿತು, ಪ್ರಾಣ ನಷ್ಟ ಆಯಿತು. ಅಯ್ಯೋ ಯಾಕೆ ಯುದ್ಧ ಮಾಡಿದ್ವಿ ಅಂತೇಳಿ ಆಮೇಲೆ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಪ್ರಯೋಜನ ಏನು? ಯೂರತ್ವ ಅಂದರೆ ವೀರತ್ವ ತೋರಿಸ್ಕೊಂಡಿದ್ದಾರಾ? ವೀರತ್ವ ತೋರಿಸ್ಕೊಂಡಿದ್ದಾರಾ? ಅವರವರ ದೇಶಗಳಲ್ಲಿ ಇರುವಂಥ ಪೌರುಷತ್ವವನ್ನು ತೋರಿಸ್ಕೊಂಡಿದ್ದಾರಾ? ಏನು ತೋರಿಸ್ಕೊಂಡಿದ್ದಾರೆ? ಅಮಾಯಕರು ಬಲಿಯಾಗಿದ್ದಾರಲ್ಲ, ಅನೇಕರು ಮರಣ ಹೊಂದಿದ್ದಾರಲ್ಲ. ಏನು ಇವರ ಸಾಧನೆ? ಏನು ಇವರ ಪ್ರಯಾಸ? ಅನೇಕ ಕ್ರೂಸೇಡ್ಗಳು. ಅವ್ರು ಯಾಕೆ ಕ್ರೂಸೇಡ್ಗಳು? ಧರ್ಮದಗೋಸ್ಕರ ಯುದ್ಧಗಳು. ಇವರು ಯಾಕೆ ಪ್ರಪಂಚದ ಯುದ್ಧಗಳು? ಈಗಿನ ಕಾಲದಲ್ಲಿ ಕೂಡ ಅಲ್ಲೆಲ್ಲಿ ಯುದ್ಧಗಳು ನಡೀತಿ. ಯಾಕೆಂತ ನೋಡುವಾಗ ಏನಿಲ್ಲ, ಭೂಭಾಗ, ಅಧಿಕಾರ, ಆಸ್ತಿ. ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಅವ್ರು ಸತ್ರು ಪರವಾಗಿಲ್ಲ, ಅವರು ಸತ್ರು ಪರವಾಗಿಲ್ಲ, ಇವನು ಮಾತ್ರ ಚೆನ್ನಾಗಿರಬೇಕು ಅಂತ ನೀವು ದರಿದ್ರ. ಇಂಥ ಗುಣವುಳ್ಳವರು, ಇಂಥ ಮನಸ್ಸುಳ್ಳವರು ಬರ್ತಾರೆಂದು ದೇವ್ರಿಗೆ ಮುಂಚಿತವಾಗಿ ಗೊತ್ತು ಪ್ರಿಯರೇ. ಅದಕ್ಕೆ ಪ್ರಪಂಚ ಭವಿಷ್ಯತ್ತನ್ನು ಮುಂಚಿತವಾಗಿಯೇ ಹೇಳಿದ್ದಾರೆ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮಸ್ತರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಯಾಕೆಂದರೆ ಮಸ್ತರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಸಕಲ ವಿಧವಾದ ನೀಚ ಕೃತ್ಯ, ಗಲಿಬಿಲಿ ಇರುತ್ತೆ, ಗೊಂದಲ ಇರುತ್ತೆ. ನಾವು ಲೋಕದಲ್ಲಿ ವಿಜ್ಞಾನಿಗಳು, ನಾವು ಬಸ್ಸು ಕಂಡುಕೊಂಡಿವಿ, ನಾವು ವಿಮಾನಗಳನ್ನು ಕಂಡುಕೊಂಡಿವಿ, ನಾವು ಹೆಲಿಕಾಪ್ಟರ್ಗಳನ್ನು ಕಂಡುಕೊಂಡಿವಿ, ನಾವು ಟ್ರೈನ್ಗಳನ್ನು ಕಂಡುಕೊಂಡಿವಿ, ನಾವು ಬಾಂಬುಗಳನ್ನು ಕಂಡುಕೊಂಡಿವಿ. ಯಾಕಪ್ಪ ಬಾಂಬುಗಳನ್ನು ಕಂಡುಕೊಂಡ್ರಿ? ಬಾಂಬುಗಳು ಯಾಕಪ್ಪ? ಕ್ಷಿಪಣಿಗಳು ಯಾಕಪ್ಪ? ಏನಾದರೂ ನಿಮ್ಮ ದೇಶದಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡಿಕೊಳ್ಳೋದಕ್ಕೆ ಬಳಸ್ಕೊಡ್ರಿ, ತಪ್ಪೇನಿಲ್ಲ. ಆದರೆ ಇನ್ನೊಬ್ಬರ ಮನುಷ್ಯರನ್ನು ಕೊಂದಾಕೋದಕ್ಕೆ ಬಾಂಬುಗಳನ್ನು ಬಳಸ್ಕೊಳ್ತಾರ? ಮನುಷ್ಯರನ್ನು ಕೊಂದಾಕೋದಕ್ಕ? ಮನುಷ್ಯರನ್ನು ಕೊಂದಾಕೋದಕ್ಕೆ ಯಂತ್ರಗಳು, ತಂತ್ರಗಳು, ಮಾರಣ ಆಯುಧಗಳನ್ನು ಬಳಸ್ತಾ ಇದ್ದಂದರೆ ಇವರಲ್ಲಿ ದೇವರಿದ್ದಾರ? ದೆವ್ವವು ತುಂಬಿಕೊಂಡಿದೆ ಅಂತ ನೋಡುವಾಗ ದೆವ್ವದ ಜ್ಞಾನವು ತುಂಬಿಕೊಂಡಿದೆ ರೀ. ದುರಾತ್ಮ ಜ್ಞಾನವು, ಸೈತಾನನ ಜ್ಞಾನವು ತುಂಬಿಕೊಂಡಿದೆ, ದೆವ್ವದ ಜ್ಞಾನವು. ಯುದ್ಧಗಳು, ಮಾರಣಕಾಂಡ ನಡೀತಾ ಇದೆ ಅಂದರೆ ಏನು ತುಂಬಿಕೊಂಡಿದೆ? ಮನುಷ್ಯರನ್ನು ಕೊಂದಾಕೋದಕ್ಕೆ, ಅಂದರೆ ಮನುಷ್ಯರನ್ನು ಕೊಂದಾಗಬೇಕು ಎನ್ನುವಂಥ ಆಲೋಚನೆ ಬಂದಿದೆಯಂದರೆ ಮಿಡತೆಗಳಲ್ಲಪ್ಪ ದೆವ್ವಗಳು ಬರೋದು, ಮನುಷ್ಯರಲ್ಲಿದೆ ದೆವ್ವಗಳು. ಇವರಂತಾರೆ ಯಾರೋ ಕೆಲವರು, ಈ ಸುಳ್ಳು ಬೋಧಕರು, ಮಿಡತೆಗಳಲ್ಲಿ ದುರಾತ್ಮಗಳು ಬರ್ತವೆ ಅಂತ. ಮಿಡತೆಗಳಲ್ಲಿ ದುರಾತ್ಮಗಳಿಲ್ಲ, ಮನುಷ್ಯರಲ್ಲಿ ದುರಾತ್ಮಗಳು ತುಂಬಿವೆ. ಮನುಷ್ಯರಲ್ಲಿ ದುರಾತ್ಮಗಳು. ಸ್ಮಶಾನದಲ್ಲಿ ದುರಾತ್ಮಗಳಿಲ್ಲ, ಮಿಡತೆಗಳಲ್ಲಿ ದುರಾತ್ಮಗಳಿಲ್ಲ, ಯಾವುದರಲ್ಲಿ ದುರಾತ್ಮಗಳಿಲ್ಲ. ಮನುಷ್ಯರಲ್ಲಿ ದುರಾತ್ಮಗಳು ತುಂಬಿಕೊಂಡು ಮನುಷ್ಯರ ಮಧ್ಯದಲ್ಲಿ ಕೊಂದಾಕುವಂಥದ್ದು, ಮಾರಣಕಾಂಡ ನಡೆಸುವಂಥದ್ದು, ಪ್ರಜೆಗಳ ಮಧ್ಯದಲ್ಲಿ ಬಾಂಬುಗಳನ್ನಿಟ್ಟು ಉಡಾಯಿಸುವಂಥದ್ದು, ಚಿಂದಿ ಮಾಡುವಂಥದ್ದು. ಇದು ನೀವೇನು ಹೇಳ್ತೀರಾ? ಮಿಡತೆಗಳಲ್ಲಿ ಎಲ್ಲಪ್ಪ ಅಗಾಧ ಲೋಕದಿಂದ ಮಿಡತೆಗಳು ಬರುತ್ತೆ, ಆ ಮಿಡತೆಗಳಲ್ಲಿ ದೆವ್ವಗಳು ತುಂಬಿಕೊಳ್ಳುತ್ತೆ. ತಪ್ಪದು. ಇಲ್ಲದ ಸಲ್ಲದು ಬೋಧನೆ ಮಾಡಿ ಮಾಯ ಮಾತುಗಳನ್ನು ಹೇಳಿ ದಾರಿ ತಪ್ಪಿಸ್ತಾ ಇದ್ದಾರೆ. ಜಾಗ್ರತೆ ಪ್ರಿಯರಾದ ದೇವರ ಮಕ್ಕಳಿರ. ತುಂಬ ಜನ ಇದ್ದಾರೆ, ಬುಕ್ಸ್ಗಳನ್ನೇ ಬರೆದಿದ್ದಾರೆ. ಬುಕ್ಸ್ಗಳು ವಾಕ್ಯಕ್ಕೆ ವಿರುದ್ಧವಾದಂಥ ಬುಕ್ಸ್ಗಳು, ವಾಕ್ಯಕ್ಕೆ ಭಿನ್ನವಾದಂಥ ಬುಕ್ಸ್ಗಳನ್ನು ಬರೆದು ರಾಸಿ ಮಾರ್ತಾ ಇದ್ದಾರೆ. ಮತ್ತೆ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಿದ್ದೇನೆ ಅಂತಾನೆ, ಮತ್ತೆ ನಾನು ಪಂಡಿತ ಅಂತಾನೆ, ಮೇಸ್ಟ್ರಂತೆ, ಅಧಿಕಾರಿಯಂತೆ, ಪ್ರಿನ್ಸಿಪಾಲ್ ಅಂತೆ ದೊಡ್ಡವರು ಹೇಳ್ಕೊಳ್ತಾರೆ. ನಾವು ಪುಸ್ತಕ ಬರೆದಿದ್ದು ಗೊತ್ತಾ ಅಂತ.
ಪ್ರಕಟಣೆ ಗ್ರಂಥ ಏನಿದೆ ಎಲ್ಲ ತಪ್ಪು 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 ಆಲೋಚನೆಗಳಿಂದ ಬರೆದು ಮಾಯ ಮಾತುಗಳಿಂದ ಸಮಾಜಕ್ಕೆ ಪರಿಚಯ ಮಾಡಿ ದಾರಿ ತಪ್ಪಿಸ್ತಾ ಇದ್ದಾರೆ. 7 ವರ್ಷ ಶ್ರಮೆಗಳೆಲ್ಲ ಆಲ್ರೆಡಿ 1ನೇ ಶತಮಾನದಲ್ಲಿ ಶ್ರಮೆಗಳು ಪ್ರಾರಂಭವಾಗಿದೆ, ಕ್ರೈಸ್ತನ ಮಧ್ಯದಲ್ಲಿ ಪ್ರಾರಂಭವಾಗಿದೆ. ಅದು ಯೇಸು ಕ್ರಿಸ್ತರು ಬರೋ ತನಕ ಇರುತ್ತೆ, ಅಲ್ಲೆಲ್ಲಿ ನಡೀತಾ ಇರುತ್ತೆ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದ ಮೇಲೆ ಪ್ರಪಂಚ ಬೂದಿಯಾಗುತ್ತೆ. ಪರಿಶುದ್ಧರು ಅಂದರೆ ಭಕ್ತರು ಎದ್ದು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಎಲ್ಲರೂ ಕೂಡ ಬೆಂಕಿ ಕೊಂಡೋಗಿ ಹೋಗ್ತಾರೆ. ಭೂಲೋಕ ಇರಲ್ಲ ಅವಾಗ. 7 ವರ್ಷ ಶ್ರಮೆಗಳು ಬರೋದಕ್ಕೆ ಆಲ್ರೆಡಿ ಯುದ್ಧಗಳು, ಮಾರಣಕಾಂಡಗಳು ಆಲ್ರೆಡಿ ಪ್ರಪಂಚ ದೇಶದಲ್ಲಿ ನಡೀತಾ ಇದೆ. ಬುದ್ಧಿವಂತರಿಗೆ ಅರ್ಥ ಆಗುತ್ತೆ. ಬುದ್ಧಿವಂತರಿಗೆ ಅಂದರೆ ಬೈಬಲ್ ವಾಕ್ಯಗಳನ್ನು ಪರಿಶೋಧನೆ ಮಾಡೋರಿಗೆ, ಭಕ್ತರಿಗೆ ಅರ್ಥ ಆಗುತ್ತೆ. ಭಕ್ತರಿಗೆ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನು ನೋಡಿ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 7ನೇ ವಚನ 8ನೇ ವಚನ. ಆತನು 4ನೇ ಮುದ್ರೆಯನ್ನು ಒಡೆದಾಗ 4ನೇ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದೆನು. ಆಗ ಇಗೋ, ಬೂದಿ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು. ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವನಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ, ಬರದಿಂದಲೂ, ಅಂಟು ರೋಗದಿಂದಲೂ, ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಬೂದಿ ಬಣ್ಣದ ಕುದುರೆ ಬಂದಿತಂತೆ. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು. ಅಂದರೆ ಮೃತ್ಯು ಬರುತ್ತಂತಲ್ಲ, ಒಟ್ಟಲ್ಲಿ ಏನಪ್ಪ ಅಂದರೆ ಪ್ರಪಂಚ ದೇಶದಲ್ಲಿ ನಡೆಯುವಂಥ ವಿಷಯಗಳು ವರ್ಣಿಸಿ ಹೇಳಿರುವಂಥ ಮಾತುಗಳು, ವರ್ಣಿಸಿ ಹೇಳಿರುವಂಥ ಮಾತುಗಳು. ಅದರ ಮೇಲೆ ಕೂತಿರುವವನ ಹೆಸರು ಮೃತ್ಯುವು. ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ, ಬರದಿಂದಲೂ, ಅಂಟು ರೋಗದಿಂದಲೂ, ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿದೆ. ಯಾಕೆ ಅಧಿಕಾರ ಅಂದರೆ ದೇವರೇ ಅಧಿಕಾರ ಕೊಟ್ಟಿದ್ದಾನ? ಕತ್ತಿಯಿಂದಲೂ, ಕಾಡು ಮೃಗಗಳಿಂದಲೂ, ಅಂಟು ರೋಗದಿಂದಲೂ ಕೊಲ್ಲೋದಕ್ಕೆ ಅಧಿಕಾರ ಕೊಡಲ್ಪಟ್ಟಿದೆಯಾ? ಯಾಕೆ ದೇವರು ಅಧಿಕಾರ ಕೊಟ್ಟಿದ್ದಾನೆ? ಒಂದ್ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. 20ನೇ ವಚನ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣುಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರ ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರೂ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು. ಅಂದರೆ ಯಾರನ್ನ ಬಿಟ್ಟಿದ್ದಾರಂತ ನೋಡುವಾಗ ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನನ್ನು ಬಿಟ್ಟಿದ್ದಾರಂತೆ. ಈ ಲೋಕದಲ್ಲಿ ನೋಡುವಾಗ ಪಂಡಿತರೆಂದು, ಜ್ಞಾನಿಗಳೆಂದು, ವಿಜ್ಞಾನಿಗಳೆಂದು, ಮೇಧಾವಿರೆಂದು ಕರೆಯಲ್ಪಡ್ತಾ ಇದ್ದಾರೆ. ಕರೆಯಲ್ಪಟ್ಟು ಅಲ್ಲೆಲ್ಲಿ ಯುದ್ಧಗಳು, ಮಾರಣಕಾಂಡಗಳು ನಡೆಸ್ತಾ ಇದ್ದಾರೆ. ಅನೇಕರು ಮರಣ ಹೊಂದುತ್ತಾ ಇದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ, ಯಾಕೆ ಇವರ ಮಧ್ಯದಲ್ಲಿ ಇಂಥ ದುರ್ಘಟನೆಗಳು ನಡೀತಾ ಇದೆ ಅಂತ ನೋಡುವಾಗ ದೇವರು ಅವರನ್ನು ಯಾರಿಗೆ ಒಪ್ಪಿಸಿದ್ದನ್ನು ನೋಡಿ. ಯಾರಿಗೆ? 24 ವಚನ. ಆದ ಕಾರಣ ಅವರ ಮನಸ್ಸು ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ವಲಸಾದ ನಡತೆಗೆ ಒಪ್ಪಿಸಿದನು. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇನ್. ಇವರು ಇಂಥದ್ದನ್ನು
ಮಾಡಿದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವರಾದರು. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲೋಕ್ತಿ, ದುಷ್ಟತ್ವಗಳಿಂದಲೂ ಹೊಟ್ಟೆಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು. ಆದರೂ ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ. ನೋಡಿದ್ರ, ಅಂದರೆ ದೇವರು ದುರಾತ್ಮಕ್ಕೆ ಒಪ್ಪಿಸಿದ್ದಾನೆ. ಅದಕ್ಕೆ ಈ ದುರಾತ್ಮಕ್ಕೆ ಒಪ್ಪಿಸಿದಾಗ, ದುಷ್ಟ ಆತ್ಮಕ್ಕೆ ಒಪ್ಪಿಸಿದಾಗ ಇವರೇನು ಮಾಡ್ಕೊಳ್ತಾರೆ ಗೊತ್ತಾ? ಯುದ್ಧಗಳು, ಮಾರಣಕಾಂಡಗಳು, ಅನೇಕ ತಪ್ಪುಗಳು, ಅದ್ರ ಜೊತೆಗೇನಪ್ಪ ಅಂತ ನೋಡುವಾಗ ದೋಚಿಕೊಳ್ಳುವಂಥದ್ದು, ಇದು ಮಾಡುವಂಥದ್ದು. ಪ್ರಿಯರ ದೇವರು, ಒಂದು ಸಾರಿ ಆಲೋಚನೆ ಮಾಡಿ, ಒಂದು ಸಾರಿ ಯೋಚನೆ. ಈ ಪ್ರಕಟಣೆ ಗ್ರಂಥದಲ್ಲಿ ಅವರಿಗೆ ಅಧಿಕಾರ ಕೊಡಲ್ಪಟ್ಟಿದೆಯಂದರೆ ಕಾರಣ ಏನಪ್ಪ ಅಂತ ನೋಡುವಾಗ ದೇವರನ್ನ ಅರ್ಥ ಮಾಡಿಕೊಂಡಿಲ್ಲ. ಯಾಕೆಂದರೆ ದೇವರು ಸೃಷ್ಟಿಕರ್ತ ಅಂದರೆ ಜಗತ್ತನ್ನು ಉಂಟು ಮಾಡಿದ್ದಾನೆ. ಎರಡನೇದಾಗಿ ಈ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರನ್ನು ಉಂಟು ಮಾಡಿದ್ದಾನೆ. ಸರ್ವ ಮಾನವರನ್ನು ಉಂಟು ಮಾಡಿದ ಮೇಲೆ ಈ ಸರ್ವ ಮಾನವರಿಗೆ ದೇವರು ಕರೆಯುವಂಥದ್ದು ಒಂದೇ, ನೀವೆಲ್ಲರೂ ನನ್ನ ಮಕ್ಕಳು, ನೀವೆಲ್ಲರೂ ನನಗೆ ಮಕ್ಕಳು, ನಾನು ನಿಮ್ಮನ್ನು ಪಡೆದಿದ್ದೇನೆ, ನನ್ನ ಮಾರ್ಗದಲ್ಲಿ ಬನ್ನಿ, ಭಯ ಭಕ್ತಿಯಿಂದ ಜೀವಿಸಿ ಅಂತ ದೇವರು ಕರೆದರೆ ಇವರೇನು ಮಾಡಿದ್ದಾರೆ? ದೇವರನ್ನ ಬಿಟ್ಟು ಮಾಡಬಾರದ ಅನೇಕ ಪಾಪಗಳು, ದೇವರನ್ನ ಬಿಟ್ಟಿದ್ದಾರೆ. ದೇವರನ್ನ ಬಿಟ್ಟು ಒಬ್ಬನಂತಾನೆ ಮಂಗನಿಂದ ಮಾನವ ಅಂತಾನೆ, ಇನ್ನೊಬ್ಬನಂತಾನೆ ದೇವರು ಇಲ್ಲ ಅಂತಾನೆ, ಮತ್ತೊಬ್ಬನಂತಾನೆ ಪ್ರಕೃತಿಯೇ ದೇವರಂತಾನೆ. ಉಂಟು ಮಾಡಿರುವಂಥ ಪರಮಾತ್ಮನನ್ನು ಬಿಟ್ಟು ಪ್ರಕೃತಿಯೇ ದೇವರಂತಾನೆ, ಪ್ರಕೃತಿಯೇ ಕೊಡುಗೆ ಅಂತಾನೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡುವಾಗ ಆ ದೇವರೇನಾದರೂ ಸುಮ್ಮನೆ ಇರ್ತಾರ? ಏನು ಮಾಡ್ತಾರೆ ಗೊತ್ತಾ? ದುಷ್ಟ ಆತ್ಮಕ್ಕೆ ಒಪ್ಪಿಸಿದ್ದಾನೆ ಪ್ರಿಯರೇ, ದುರಾತ್ಮಕ್ಕೆ ಒಪ್ಪಿಸಿದ್ದಾನೆ ದೇವರು, ದುರಾತ್ಮಕ್ಕೆ ಒಪ್ಪಿಸಿದ್ದಾನೆ. ಆದ್ದರಿಂದ ಇವರ ಮಧ್ಯದಲ್ಲಿ ಮಾರಣಕಾಂಡಗಳು ನಡೆಯುವಂಥದ್ದು. ದುರಾತ್ಮ ಏನು ಮಾಡುತ್ತೆ ಹೇಳಿ? ದುರಾತ್ಮ ಏನು ಮಾಡುತ್ತೆ? ಮಿಡತೆಗಳಲ್ಲಿ ಬರುತ್ತಾ? ಮನುಷ್ಯರ ಹೃದಯದಲ್ಲಿ ಇದ್ದುಕೊಂಡು ಏನು ಮಾಡುತ್ತೆ ಗೊತ್ತಾ? ದೇವರ ಬಳಿಗೆ ಹೋಗಬೇಡ, ದೇವರ ಮಾತನ್ನು ಕೇಳಬೇಡ. ಮತ್ತೇನು? ದೋಚ್ಕೋ, ಇನ್ನೊಬ್ಬನ ದೋಚ್ಕೋ, ಮೋಸ ಮಾಡು, ದಬ್ಬಾಳಿಕೆ ನಡೆಸು, ಅಧಿಕಾರ ನಡೆಸು, ಸ್ವಾಧೀನ ಮಾಡಿಕೋ, ಏನು ಬೇಕಾದರೂ ಮಾಡು ಅಂತೇಳಿ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳನ್ನು ಹುಟ್ಟಿಸುವಂಥದ್ದು. ಇದ್ದದರಲ್ಲಿ ತೃಪ್ತಿ ಪಡು ಅಂತ ಹೇಳಲ್ಲ, ಅದು ಇದ್ದದರಲ್ಲಿ ತೃಪ್ತಿ ಪಡು ಮಗನೇ ಅಂತ ದೇವ್ರು ಹೇಳ್ತಾರೆ. ದೋಚ್ಕೋ ಅಂತ ಅವನು ಹೇಳ್ತಾನೆ, ದೋಚ್ಕೋಬೇಡ ಮಗನೇ ಅಂತ ದೇವ್ರು ಹೇಳ್ತಾರೆ. ದೋಚ್ಕೊಂಡ್ರೇನೆ ನೀನು ಸುಖವಾಗಿರ್ತೀಯ ಮಗನೇ ಅಂತ ಅದು ಹೇಳುತ್ತೆ. ಏನು ಮಾಡ್ತೀರಾ? ದೇವ್ರು ಹೇಳ್ತಾರೆ, ಎಲ್ಲರಿಗೋಸ್ಕರ ಪ್ರಾರ್ಥಿಸು, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಯಾರಾದರೂ ಒಂದು ಮಾತಂದರೆ ಹೋಗಲಿ ಅನಿಸ್ಕೋ, ಪರವಾಗಿಲ್ಲ, ಎಲ್ಲರಿಗೆ ಒಳ್ಳೆಯದನ್ನೇ ಮಾಡಬೇಕು ನೀನು ಅಂತೇಳಿ ದೇವ್ರು ಹೇಳುವಾಗ ಇವನು ಹೇಳುವಂಥದ್ದೇನು? ಏನಾಗಲ್ಲ, ದೋಚ್ಕೋ,
ಸಂಪಾದನೆ ಮಾಡು, ಸುಖಪಡು, ದೇವ್ರನ್ನ ಬಿಡು, ಅನೇಕ ತಪ್ಪುಗಳನ್ನು ಮಾಡು, ಯಾವನಾದರೂ ಅಡ್ಡ ಬಂದರೂ ಕಡ್ದಾಕು, ಕೊಂದಾಕು, ಇಂಥದ್ದು ಇದು ನಡೀತಾ ಇದೆ. ಇದು ಪ್ರಕಟಣೆ ಗ್ರಂಥದಲ್ಲಿ 9ನೇ ಅಧ್ಯಾಯ. ಅಂದರೆ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯಕ್ಕೆ ಬನ್ನಿ. 9ನೇ ಅಧ್ಯಾಯ 7ನೇ ಅಂದರೆ 9ನೇ ಅಧ್ಯಾಯ ಈ ವಚನಗಳಲ್ಲಿರುವಂಥ ವಿಷಯಗಳು ಪ್ರಿಯರೇ. ಮಿಡತೆಗಳಂದರೆ ಮಿಡತೆಗಳು ಬರುತ್ತಂತಲ್ಲ, ಹಗಾದ ಲೋಕದಲ್ಲಿ ಅಂದರೆ ಅದೋ ಲೋಕದಿಂದ ಹೊಗೆ ಬರುತ್ತಂದರೆ ಅದೋ ಲೋಕದಲ್ಲಿ, ಅದೋ ಲೋಕಕ್ಕೆ ಯಾರು ಹೋಗ್ತಾರೆ? ಅಲ್ಲಿ ದುರಾತ್ಮಗಳಿದೆ, ಅಲ್ಲಿ ದುರಾತ್ಮಗಳಿಲ್ಲ. ಅಲ್ಲಿ ಅದೋ ಲೋಕದಲ್ಲಿ ದುರಾತ್ಮಗಳಿಲ್ಲ. ಅದೋ ಲೋಕದಲ್ಲಿ ಅಂದರೆ ಯಾತನೆ ಪಡುವಂಥ ಸ್ಥಳದಲ್ಲಿ ಸತ್ತೋಗಿರುವಂಥ ಆತ್ಮಗಳಿದೆ. ಮನುಷ್ಯರು ಸತ್ತೋಗಿದ್ದಾರಲ್ಲ, ಸತ್ತೋಗಿರುವಂಥ ಇವರು ಯಾತನೆ ಪಡುವಂಥ ಸ್ಥಳದಲ್ಲಿ ಅಂದರೆ ಪಾತಾಳ ಲೋಕದಲ್ಲಿದ್ದಾರೆ. ಅಲ್ಲಿಂದ ಇವರೇನಾದರೂ ಹೊರಗಡೆ ಭೂಮಿ ಮೇಲೆ ಬರ್ತಾರಾ? ಬರಲ್ಲ. ಆದರೆ ಭೂಲೋಕದಲ್ಲಿ ಆಲ್ರೆಡಿ ದುರಾತ್ಮಗಳಿವೆ. ಭೂಲೋಕದಲ್ಲಿ ಆಲ್ರೆಡಿ ದುರಾತ್ಮಗಳಿವೆ. ಮತ್ತು ಪಾತಾಳ ಲೋಕದಿಂದ ದುರಾತ್ಮಗಳು ಬರಲ್ಲ. ಅಲ್ಲಿಲ್ಲ ಪಾತಾಳ ಲೋಕದಲ್ಲಿ. ಯೇಸು ಕ್ರಿಸ್ತರು 2ನೇ ಆಗಮನ ಬಂದಾಗ ಭೂಲೋಕದಲ್ಲಿದ್ದಂಥ ಎಲ್ಲ ದುರಾತ್ಮಗಳು ಒಮ್ಮೆಗೆ ದೇವರು ಬೆಂಕಿ ಕೊಂಡಕ್ಕೆ ನಡೆಸ್ತಾನೆ. ಅಲ್ಲಿ ತನಕ ಅವು ಭೂಲೋಕದಲ್ಲಿ ಇರ್ತವೆ. ಈ ಭೂಲೋಕದಲ್ಲಿದ್ದಂಥ ಈ ದುರಾತ್ಮಗಳು, ಈ ಸೈತಾನು ಈ ಯಾತನೆ ಪಡುವಂಥ ಸ್ಥಳದಲ್ಲಿ ನೋಡುವಾಗ ಅಲ್ಲಿ ಕೂಗಾಡ್ತಾರಲ್ಲ, ಆ ಕೂಗಾಡುವಂಥ ಶಬ್ದ ಇರುತ್ತಲ್ಲ, ಅದೇ ಹೊಗೆ. ಕೂಗಾಡುವಂಥದ್ದು ಇದೆಯಲ್ಲ, ಅದೇ ಹೊಗೆ. ಆ ಹೊಗೆ ಅಂದರೆ ಕೂಗಾಡುವಂಥದ್ದು ಕೇಳಿದ ನಂತರ ಇವನಿಗೆ ಬೆಂಕಿ ಬೀಳುತ್ತೆ. ಇವನಿಗೇನಪ್ಪ ಒಟ್ಟಿನಲ್ಲಿ ಆ ಸ್ಥಳಕ್ಕೆ ಹೋಗಬಾರ್ದು ಎನ್ನುವಂಥ ಆಲೋಚನೆಯಿಂದ ಈ ಮಾನವರನ್ನೆಂದರೆ ದೇವರ ಮಕ್ಕಳನ್ನು ದಾರಿ ತಪ್ಪಿಸಿ ತನ್ನ ಹತೋಟಿಗೆ ತಗೊಂಡು ರೊಚ್ಚಿಗೆಬ್ಬಿಸಿ ಯುದ್ಧಗಳನ್ನು ಉಂಟು ಮಾಡಿ ಏನ್ರಿ ಆ ಕಡೆ ದೇವರಿಗೆ ಕಣ್ಣೀರು, ದೇವರ ಮಕ್ಕಳಿಗೆ ಯಾತನೆ ಪಡುವಂಥ ಒಂದು ಸ್ಥಳಕ್ಕೆ ನಡೆಸುವಂಥದ್ದು ಇದು ನಡೆಸ್ತಾ ಇದ್ದಾನೆ. ಅವನು ಬಂದು ಯುದ್ಧ ಮಾಡಲ್ಲ, ಅವನು ಬಂದು ಮಿಡತೆಗಳಲ್ಲಿ ಸೇರಿಕೊಳ್ಳಲ್ಲ. ಮನುಷ್ಯರ ಮಧ್ಯದಲ್ಲಿ ಸೇರಿಕೊಂಡು ದುರಾಲೋಚನೆಗಳನ್ನು ಉಂಟು ಮಾಡುವಂಥದ್ದು, ಕೆಟ್ಟ ಆಲೋಚನೆಗಳನ್ನು ಉಂಟು ಮಾಡುವಂಥದ್ದು, ಮತ್ಸರ ಎನ್ನುವಂಥದ್ದು, ಇಲ್ಲಾಂದರೆ ಕ್ರೋಧ ಎನ್ನುವಂಥದ್ದು, ಇಲ್ಲಾಂದರೆ ದ್ವೇಷ ಎನ್ನುವಂಥದ್ದು, ಹಗೆ ಎನ್ನುವಂಥದ್ದು ಇವನು ಹುಟ್ಟಿಸುವಂಥದ್ದು ಹೃದಯದಲ್ಲಿ. ಅದು ಹುಟ್ಟಿದಾಗ ಇವನೇನು ಮಾಡ್ತಾನೆ? ಮನುಷ್ಯನು ನಾನೇ ಎಲ್ಲ, ನನ್ನ ಮುಂದೆ ಎಲ್ಲರೂ ಅಂತ ಹೇಳ್ತಾನೆ. ಯುದ್ಧ ಮಾಡ್ತಾನೆ, ಕಾದಾಡ್ತಾನೆ, ಜಗಳ ಆಡ್ತಾನೆ, ಕೊಂದಾಕ್ತಾನೆ. ಈ ರೀತಿ ಮಾಡ್ತಾನೆ ಪ್ರಿಯರಾದವರು. ಈ ರೀತಿ ಮಾಡೋದು ಏನು? ಇದು ಪ್ರಿಯರಾದವ್ರ ಮಕ್ಕಳಿರ. 11ನೇ ವಚನಕ್ಕೆ ಬನ್ನಿ. ಅದೋ ಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನಾಳುವ ಅರಸನು ಅಂತ ಇರ್ತಾರೆ. ಅದೋ ಲೋಕದ ಅಧಿಕಾರಿಯಾದ ದೂತನು ಅಂದಾಗ ಇವರೇನು ಅಂದ್ಕೊಳ್ತಾರೆ? ಅದೋ ಲೋಕದ ಅಧಿಕಾರಿಯಾದ ದೂತನು ಅಂದಾಗ ಇವರೇನು ಅಂದ್ಕೊಳ್ತಾರೆ? ದುರಾತ್ಮನು ಅಂದುಕೊಳ್ತಾರೆ. ಸೈತಾನನ್ ಅಂದ್ಕೊಳ್ತಾರೆ. ಅದೋ ಲೋಕದಿಂದ ಬಂದಿರುವಂಥ ಈ ದೂತನು ಅಧಿಕಾರಿ ಅಂದರೆ ಗಮನಿಸ್ರಿ, 11ನೇ ವಚನದಲ್ಲಿ ಅದೋ ಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನಾಳುವ ಅರಸನು. ಅವನಿಗೆ ಇಬ್ರಿಯ ಭಾಷೆಯಲ್ಲಿ ಅಬದ್ದೋನ್ ಎಂತಲೂ ಗ್ರೀಕ್ ಭಾಷೆಯಲ್ಲಿ ಅಪೊಲ್ಲೋನ್ ಎಂತಲೂ ಹೆಸರುಂಟು. ಇದು ನಾಳೆ ತಿಳ್ಕೊಳ್ಳೋಣ. ಅಂದರೆ ಇವನು ಯಾರು? ಸೈತಾನನ, ದೇವದೂತನ ಎನ್ನುವಂಥ ವಿಷಯವನ್ನು ನಾಳೆ ತಿಳ್ಕೊಳ್ಳೋಣ ಪ್ರಿಯರಾದವ್ರ ಮಕ್ಕಳಿಗೆ. ಓಕೆನಾ? ಅಂದರೆ ಮಿಡತೆಗಳು ಇವೆಲ್ಲ ಕೂಡ ಅನೇಕ ವಿಷಯಗಳನ್ನು ತಿಳಿಸಿದ್ದೀನಿ. ಇದೇ ವಿಷಯಗಳು ಅಂದರೆ ಈ ಪ್ರಪಂಚ ದೇಶದಲ್ಲಿ ನಡೆಯುವಂಥ ಯುದ್ಧಗಳಿಗೂ, ಆ ಯುದ್ಧದಲ್ಲಿ ಸೈನಿಕರಿಗೂ, ಇಲ್ಲಾಂದರೆ ಅವರಲ್ಲಿ ಹುಟ್ಟುವಂಥ ದುರಾತ್ಮಗಳಿಗೂ ತಿಳಿಸಿರುವಂಥ ವಿಷಯಗಳು. ಇನ್ನು ಇರುವಂಥ ಅನೇಕ ವಿಷಯಗಳನ್ನು ಮುಂಭಾಗದಲ್ಲಿ ತಿಳ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಅನೇಕ ವಿಷಯಗಳನ್ನು ವಾಕ್ಯದ ಮೂಲಕ ತಿಳ್ಕೊಳ್ತಾ ಇದ್ದೀವಿ ತಂದೆ. ಎಷ್ಟು ಮಂದಿ ನೇರ ಪ್ರಸಾರದಲ್ಲಿ ತಿಳ್ಕೊಳ್ತಾ ಇದ್ದಾರೋ ಎಲ್ಲರನ್ನೂ ಆಶೀರ್ವದಿಸಿ. ಪ್ರತಿಯೊಬ್ಬರು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ಒಂದು ವಿಷಯ ಅದ್ಭುತಗಳು ತಂದೆ. ನಿಮ್ಮ ಮಾತಿನಲ್ಲಿ ಸಮಾಧಾನ, ಸಂತೋಷ ಇದೆ ತಂದೆ. ಅದಕ್ಕೆ ವಂದನೆಗಳು, ಸ್ತೋತ್ರಗಳು. ತಂದೆಯಾದ ದೇವರೇ,
ಈ ಬೆಂಗಳೂರು ಪಟ್ಟಣದಲ್ಲಾಗಿರ್ಬೋದು, ಟೋಟಲ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಿಮ್ಮ ಮಕ್ಕಳಿದ್ದಾರೋ ಎಲ್ಲರನ್ನು ಕನಿಕರಿಸಿ, ಕಾಪಾಡಿ, ಕೃಪೆ ತೋರಿಸಿ, ನಡೆಸಿ, ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೆನ್. ಎಲ್ಲರಿಗೂ ವಂದನೆ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.